ಲೋಕಸಭಾ ಚುನಾವಣೆಯ ಮಹಾ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಚುನಾವಣೆಯ ಒಂದು ಮತ ಎಣಿಕೆಯ ಕಾರ್ಯ ಆರಂಭವಾಗುತ್ತೆ. ಸೊ ಯಾರಿಗೆ ಗೆಲುವು ಯಾರಿಗೆ ಸೋಲು ಅನ್ನೋದರ ಬಗ್ಗೆ ಸದ್ಯ ಎಕ್ಸಿಟ್ ಪೋಲ್ ಒಂದಷ್ಟು ಸರ್ವೆಗಳನ್ನ ನಡೆಸಿದ್ದು ಈ ಸಮೀಕ್ಷೆಯ ಪ್ರಕಾರವಾಗಿ ಮತ್ತೆ ಅಧಿಕಾರಕ್ಕೆ ಬಿಜೆಪಿ ಬರುತ್ತೆ ಅಂತ ಹೇಳಿದೆ. ಒಟ್ಟಾರೆಯಾಗಿ 543 ಕ್ಷೇತ್ರಗಳಲ್ಲಿ ಹಾಟ್ ಸೀಟ್ಗಳು ಎಷ್ಟು, ಈ ಹಾಟ್ ಸೀಟ್ ನಲ್ಲಿ ಕುಳಿತಿರುವಂತವರು ಯಾರು ಮುನ್ನಡೆಯನ್ನ ಸಾಧಿಸಲಿದ್ದಾರೆ, ಯಾರಿಗೆ ಹಿನ್ನಡೆ ಅನ್ನೋದು ಕೂಡ ಈ ಒಂದು ಸಮೀಕ್ಷೆಯ ಮೂಲಕವಾಗಿ ಹೊರಬಿದ್ದಿದೆ. ಲೋಕಸಭಾ ಚುನಾವಣೆಯ ಮಹಾ ಫಲಿತಾಂಶಕ್ಕೆ ಕೆಲವೇ ಗಂಟೆಗಳು ಬಾಕಿ ಉಳಿದಿವೆ. ಎಕ್ಸಿಟ್ ಪೋಲ್ಗಳಲ್ಲಿ ಬಿಜೆಪಿಗೆ ಪ್ರಚಂಡ ಜಯದ ಸೂಚನೆಯನ್ನ ಕೊಟ್ಟಿದ್ದಾರೆ. 543 ಕ್ಷೇತ್ರಗಳಲ್ಲಿ ಹಾಟ್ ಸೀಟ್ ಯಾವುದು, ಹಾಟ್ ಸೀಟ್ ನಲ್ಲಿ ಕುಳಿತಿರುವಂತಹ ನಾಯಕರಿಗೆ ಯಾರಿಗೆ ಸಿಹಿ ಯಾರಿಗೆ ಕಹಿ, ಯಾವ ಕ್ಷೇತ್ರಗಳಲ್ಲಿ ಯಾವ ನಾಯಕರಿಗೆ ಮುನ್ನಡೆ ಯಾರಿಗೆ ಹಿನ್ನಡೆ, ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದೆ. ಸೊ ಈ ಒಂದು ಎಕ್ಸಿಟ್ ಪೋಲ್ಗಳ ಒಂದು ಮಾಹಿತಿಯ ಪ್ರಕಾರವಾಗಿ ನೋಡೋದಾದ್ರೆ ಯಾವ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಟಫ್ ಫೈಟ್ ಇತ್ತು ಅಥವಾ ಯಾರು ಸಲೀಸಾಗಿ ಗೆಲ್ಲಬಹುದಾದಂತಹ ವಾತಾವರಣ ಇತ್ತು ಅನ್ನೋದನ್ನ ಇಂಡಿಯಾ ಟುಡೇ ಸಮೀಕ್ಷೆ ತನ್ನ ಭವಿಷ್ಯವನ್ನ ನುಡಿದಿದೆ. ಆ ಪ್ರಕಾರವಾಗಿ ನೋಡೋದಾದ್ರೆ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಕಾಂಗ್ರೆಸ್ನಿಂದ ಅಜಯ್ ರಾಯ್ ಸ್ಪರ್ಧೆಗಿಳಿದಿದ್ರು. ಇವರಿಬ್ಬರ ಪೈಕಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮುನ್ನಡೆ ಸಾಧಿಸಲಿದ್ದಾರೆ ಅಂತಿದ್ರೆ ಅಜಯ್ ರಾಯ್ ಹಿನ್ನಡೆಯನ್ನ ಅನುಭವಿಸಲಿದ್ದಾರೆ ಅನ್ನುವಂತಹ ಸಮೀಕ್ಷೆಯನ್ನ ಇಂಡಿಯಾ ಟುಡೇ ಹೇಳಿದೆ. ಹಾಗೆ ಗೃಹ ಸಚಿವ ಅಮಿತ್ ಶಾ ಅವರು ಗಾಂಧಿನಗರ ಗುಜರಾತ್ನಿಂದ ಸ್ಪರ್ಧೆ ಮಾಡಿದ್ರು. ಅದೇ ರೀತಿ ಕಾಂಗ್ರೆಸ್ನಿಂದ ಸೋನಾಲ್ ಪಟೇಲ್ ಸ್ಪರ್ಧೆಯನ್ನ ನಡೆಸಿದ್ರು. ಇವರಿಬ್ಬರ ಪೈಕಿ ಅಮಿತ್ ಶಾ ಮುನ್ನಡೆಯನ್ನ ಕಾಯ್ದುಕೊಳ್ತಾರೆ, ಸೋನಾಲ್ ಪಟೇಲ್ ಹಿನ್ನಡೆ ಅಂತ. ಹಾಗೆ ಕೇರಳದ ವಯನಾಡ್ನಿಂದ ಸ್ಪರ್ಧೆ ಮಾಡಿದಂತಹ ರಾಹುಲ್ ಗಾಂಧಿ ಕಾಂಗ್ರೆಸ್ನಿಂದ, ಈ ಕಡೆಗೆ ಸುರೇಂದ್ರನ್ ಅವರನ್ನ ಕಣಕ್ಕಿಳಿಸಿತ್ತು ಬಿಜೆಪಿ. ಈ ಪೈಕಿ ಮತ್ತೆ ರಾಹುಲ್ ಗಾಂಧಿ ಅವರು ಮುನ್ನಡೆಯನ್ನ ಸಾಧಿಸ್ತಾರೆ ವಯನಾಡ್ನಲ್ಲಿ ಅಂತ. ಅಗೇನ್ ರಾಹುಲ್ ಗಾಂಧಿ ಅವರು ರಾಯ್ಬರೇಲಿಯಲ್ಲಿ ಸ್ಪರ್ಧೆ ಮಾಡಿದ್ರು. ಅವರ ತಾಯಿಯಿಂದ ತೆರವಾದಂತಹ ಕ್ಷೇತ್ರ, ಮಗನಿಗಾಗಿ ತ್ಯಾಗ ಮಾಡಿದ್ರು. ಸೊ ಇಲ್ಲಿ ಅವರು ಸ್ಪರ್ಧೆ ಮಾಡಿದ್ರು, ಅಲ್ಲಿಯೂ ಕೂಡ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾರೆ ಅಂತಿದೆ ಸಮೀಕ್ಷೆ. ದಿನೇಶ್ ಪ್ರತಾಪ್ ಸಿಂಗ್ ಇಲ್ಲಿ ಹಿನ್ನಡೆಯನ್ನ ಅನುಭವಿಸಲಿದ್ದಾರೆ ಅಂತ ಹೇಳ್ತಿದೆ. ಹಾಗೆ ಮಧ್ಯಪ್ರದೇಶದ ಗುಣ ಗಮನಿಸೋದಾದ್ರೆ ಕಾಶ್ಮೀರದ ಬರಾಮುಲಾದಲ್ಲಿ ಒಮರ್ ಅಬ್ದುಲ್ಲಾ ಮುನ್ನಡೆ ಕಾಯ್ದುಕೊಳ್ತಾರೆ. ಸಜ್ಜನ್ ಲೋನ್ ಅವರು ಹಿನ್ನಡೆಯನ್ನ ಅನುಭವಿಸಬೇಕಾಗತ್ತೆ. ಇನ್ನು ಅರುಣಾಚಲ ಪ್ರದೇಶದ ಒಂದು ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಕಿರಣ್ ರಿಜಿಜು ಅವರು ಮುನ್ನಡೆ ಕಾಯ್ದುಕೊಳ್ತಾರೆ. ನಬಿ ಟುಂಕಿ ಅವರು ಅರುಣಾಚಲ ಪ್ರದೇಶ ಪೂರ್ವದಿಂದ ಸ್ಪರ್ಧೆಗಿಳಿದಿದ್ರು, ಅವರು ಹಿನ್ನಡೆಯನ್ನ ಅನುಭವಿಸಲಿದ್ದಾರೆ ಅಂತಿದೆ ಈ ಒಂದು ಸಮೀಕ್ಷೆ. ಕಂಗನಾ ರನೌತ್ ಹಿಮಾಚಲ ಪ್ರದೇಶದ ಮಂಡಿಯಿಂದ ಸ್ಪರ್ಧೆಯನ್ನ ನಡೆಸಿದ್ದು ಅವರು ಮುನ್ನಡೆಯನ್ನ ಸಾಧಿಸ್ತಾರೆ ಅಂತ ಹೇಳ್ತಿದ್ರೆ, ಈ ಕಡೆಗೆ ವಿಕ್ರಮಾದಿತ್ಯ ಸಿಂಗ್ ಹಿನ್ನಡೆಯನ್ನ ಅನುಭವಿಸ್ತಾರೆ ಅನ್ನುವಂತಹ ಒಂದು ಭವಿಷ್ಯವನ್ನ ಇಂಡಿಯಾ ಟುಡೇ ಕೊಡ್ತಾ ಇರುವಂತಹದ್ದು. ಇನ್ನು ಹಿಮಾಚಲ ಪ್ರದೇಶದ ಅಮೀರ್ಪುರ್ನಿಂದ ಸ್ಪರ್ಧೆಗಿಳಿದಿದ್ದಂತಹ ಬಿಜೆಪಿಯ ಅಭ್ಯರ್ಥಿ ಅನುರಾಗ್ ಠಾಕೂರ್ ಮತ್ತು ದೆಹಲಿಯ ನಾರ್ತ್ ಈಸ್ಟ್ ಅನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಮನೋಜ್ ತಿವಾರಿ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾರೆ. ಕನ್ಹಯ್ಯ ಕುಮಾರ್ ಅವರು ಹಿನ್ನಡೆಯನ್ನ ಅನುಭವಿಸ್ತಾರೆ ಅನ್ನುವಂತಹ ರಿಪೋರ್ಟ್ ಲಭ್ಯವಾಗ್ತಾ ಇದೆ. ಹಾಗೆ ನಾವು ಪಶ್ಚಿಮ ಬಂಗಾಳದ ಕಡೆ ಗಮನ ಹರಿಸೋದಾದ್ರೆ ಅಧೀರ್ ರಂಜನ್ ಚೌಧರಿ ಮತ್ತು ನಿರ್ಮಲ್ ಕುಮಾರ್ ಇಬ್ಬರ ನಡುವಣ ಟಫ್ ಫೈಟ್ ಇದೆ. 50-50 ನೆಕ್ ಟು ನೆಕ್ ಫೈಟ್, ಯಾರು ಬೇಕಾದರೂ ಗೆಲ್ಲಬಹುದಾದಂತಹ ಸನ್ನಿವೇಶ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಸ್ಪಷ್ಟವಾಗಿ ಮುನ್ನಡೆ ಹಿನ್ನಡೆಯನ್ನ ತೋರಿಸ್ತಾ ಇಲ್ಲ. ಹಾಗೆ ಮಹಾರಾಷ್ಟ್ರದ ಮುಂಬೈ ನಾರ್ತ್ನಿಂದ ಪಿಯೂಷ್ ಗೋಯಲ್ ಸ್ಪರ್ಧೆಯನ್ನ ನಡೆಸಿದ್ರು ಬಿಜೆಪಿಯಿಂದ. ಭೂಷಣ್ ಪಟೇಲ್ ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನ ನಡೆಸಿದ್ರು. ಇಬ್ಬರ ಪೈಕಿ ಪಿಯೂಷ್ ಗೋಯಲ್ ಮುನ್ನಡೆಯನ್ನ ಕಾಯ್ದುಕೊಳ್ತಾರೆ, ಜೊತೆಗೆ ಭೂಷಣ್ ಪಟೇಲ್ ಅವರು ಹಿನ್ನಡೆಯನ್ನ ಅನುಸರಿಸ್ತಾರೆ. ಜೊತೆಗೆ ನಾವು ಇನ್ನು ಟಫ್ ಫೈಟ್ಗಳ ಸಂಖ್ಯೆಯಲ್ಲಿ ಮುಂದಕ್ಕೆ ಹೋಗೋದಾದ್ರೆ ಬಿಹಾರದಿಂದ ಪಾಟ್ನಾ ಸಾಹೇಬ್ ರವಿಶಂಕರ್ ಪ್ರಸಾದ್ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾರೆ ಅನ್ನುವಂತಹ ರಿಪೋರ್ಟ್ ಸಿಗ್ತಾ ಇದೆ. ಅನ್ಯೂಶಲ್ ಹಿನ್ನಡೆಯನ್ನ ಅನುಭವಿಸ್ತಾರೆ ಅಂತ. ಹೀಗೆ ಒಡಿಶಾದ ಸಂಭಾಲ್ಪುರ್ನ ಒಂದು ರಿಪೋರ್ಟ್ನ ಗಮನಿಸ್ತಾ ಇದ್ರೆ ಇಲ್ಲಿ ಧರ್ಮೇಂದ್ರ ಪ್ರಸಾದ್ ಅವರು ಮುನ್ನಡೆ ಕಾಯ್ದುಕೊಂಡ್ರೆ ನಾಗೇಂದ್ರ ಪ್ರಧಾನ್ ಅವರು ಹಿನ್ನಡೆಯನ್ನ ಅನುಭವಿಸ್ತಾರೆ ಅನ್ನುವಂತಹ ಒಂದು ಸಮೀಕ್ಷೆ ಹೇಳ್ತಾ ಇದೆ. ಅದು ಇಂಡಿಯಾ ಟುಡೇ ಅದ್ದು. ಹಾಗೆ ನೆಕ್ಸ್ಟ್ ಬಿಹಾರದ ಒಂದು ರಿಪೋರ್ಟ್ ಅನ್ನ ನಾವು ಗಮನಿಸ್ತೀವಿ. ಈಗ ನೀವು ನೋಡ್ತಾ ಇದ್ರಿ ಒಡಿಶಾದ ಸಂಭಾಲ್ಪುರ್ನ ಧರ್ಮೇಂದ್ರ ಅವರ ಒಂದು ಮುನ್ನಡೆಯ ವಿಷಯವಾಗಿ ಟಫ್ ಫೈಟ್ ಇವರಿಬ್ಬರ ನಡುವಣ. ಬಿಹಾರದ ಸರಾನ್ನಲ್ಲಿ ರಾಜೀವ್ ಪ್ರತಾಪ್ ರೂಡಿ ಮತ್ತು ರೋಹಿಣಿ ಆಚಾರ್ಯ ಇಬ್ಬರ ನಡುವೆ ಟಫ್ ಫೈಟ್ ಇದೆ. ಯಾರು ಗೆಲ್ಲಬಹುದು ಅನ್ನೋದನ್ನ ಸದ್ಯಕ್ಕೆ ಹೇಳಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾ ಇದೆ. ಬಟ್ ಇಬ್ರು ಅಷ್ಟೇ ಫೈಟ್ ಅನ್ನ ಪ್ರಬಲ ಸ್ಪರ್ಧಿಗಳಾಗಿದ್ದರಿಂದ ಕೊಟ್ಟಿರುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಬಿಜೆಪಿಯಿಂದ ರಾಜೀವ್ ಪ್ರತಾಪ್ ರೂಡಿ ಇದ್ರು, ಆರ್ಜೆಡಿಯಿಂದ ರೋಹಿಣಿ ಆಚಾರ್ಯ ಅವರು ಸ್ಪರ್ಧೆಯನ್ನ ನಡೆಸಿದ್ರು. ಸೊ ಇದಿಷ್ಟು ಕೂಡ ಯಾರ್ಯಾರು
ಪ್ರಮುಖ ನಾಯಕರುಗಳು ಇಲ್ಲಿ ಹಾಟ್ ಸೀಟ್ ಅನ್ನಿಸ್ಕೊಂಡಿರುವಂತಹ ಕ್ಷೇತ್ರಗಳು ಅನ್ನೋದನ್ನ ಅದರ ಸಾಧ್ಯತೆಗಳನ್ನು ನೋಡ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಈ ಮುನ್ನಡೆ ಹಿನ್ನಡೆಯ ವಿಷಯಕ್ಕೆ ಬಂದ್ರೆ ನಮಗೆ ಪ್ರಧಾನಿ ಮೋದಿ ಅವರಾಗ್ಲಿ, ಅಮಿತ್ ಶಾ ಅವರಾಗ್ಲಿ, ಹಾಗೆ ರಾಹುಲ್ ಗಾಂಧಿ ಅವರ ವಿಷಯವಾಗಲಿ ಇವ್ರದ್ದು ಯಾವ್ದು ಕೂಡ ಒಂದು ಸರ್ಪ್ರೈಸ್ ಅಂತ ಅನಿಸ್ತಾ ಇಲ್ಲ. ಬಟ್ ಸರ್ಪ್ರೈಸ್ ಅಂತ ಅನ್ನಿಸುವಂತಹ ಒಂದು ಫಲಿತಾಂಶ ಯಾರ್ದಾಗಬಹುದು ಅಂತೀರಿ? ಖಂಡಿತವಾಗ್ಲೂ ದಿವ್ಯಾ, ಸಾಕಷ್ಟು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಕೂಡ ಈ ರೀತಿಯಾದಂತಹ ಟಫ್ ಫೈಟ್ಗಳನ್ನು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಮುಖ್ಯವಾಗಿ ಮಂಡಿ ಕ್ಷೇತ್ರದ ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ಏನು ವಿಕ್ರಮಾದಿತ್ಯ ಸಿಂಗ್ ಮತ್ತೆ ಏನು ನಟಿ ಕಂಗನಾ ರನೌತ್ ಸ್ಪರ್ಧೆ ಮಾಡಿರುವಂತದ್ದು. ಈ ಎರಡೂ ಕೂಡ ಟಫ್ ಫೈಟ್ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಕೆಲವು ಸಮೀಕ್ಷೆಗಳಲ್ಲಿ ನಟಿ ಕಂಗನಾ ರನೌತ್ ಗೆಲುವು ಸಾಧಿಸಬಹುದು ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಆದಾಗ್ಯೂ ವಿಕ್ರಮಾದಿತ್ಯ ಸಿಂಗ್ ಅವ್ರದ್ದು ಪ್ರಭಾವ ಹೆಚ್ಚಿರುವಂತ ಕಾರಣಕ್ಕೋಸ್ಕರ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಟಫ್ ಫೈಟ್ ಕೊನೆಯ ಕ್ಷಣದವರೆಗೂ ಕೂಡ ಕೊಡುವಂತ ಸಾಧ್ಯತೆಗಳು ಇದಾವೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಬರ್ತಾ ಇರುವಂತದ್ದು. ಇನ್ನು ಅದೇ ರೀತಿ ದೆಹಲಿಯಲ್ಲಿ ನಾವು ನಾರ್ತ್ ಈಸ್ಟ್ ಕಾನ್ಸ್ಟಿಟ್ಯೂನ್ಸಿಯನ್ನು ನೋಡೋದಾದ್ರೆ ಇಲ್ಲಿ ಕನ್ನಯ್ಯ ಕುಮಾರ್ ಮತ್ತೆ ಏನು ಮನೋಜ್ ತಿವಾರಿ ನಡುವೆ ಫೈಟ್ ನಡೀತಾ ಇರುವಂತದ್ದು. ಇಲ್ಲೂ ಕೂಡ ಸಾಕಷ್ಟು ತೀವ್ರವಾದಂತಹ ಪೈಪೋಟಿಯನ್ನು ಎದುರಿಸ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಇನ್ನು ದೆಹಲಿ ಸೆಂಟರ್ ಅಲ್ಲೂ ಕೂಡ ನಾವು ಗಮನಿಸೋದಾದ್ರೆ ನವದೆಹಲಿ ಕ್ಷೇತ್ರದಲ್ಲೂ ಕೂಡ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಬನ್ಸೂರಿ ಸ್ವರಾಜ್ ಅವರು ಸ್ಪರ್ಧೆ ಮಾಡಿರುವಂತದ್ದು. ಇಲ್ಲೂ ಕೂಡ ಅವರು ಸಾಕಷ್ಟು ಫೈಟ್ ಅನ್ನ ಎದುರಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಇನ್ನು ಇದನ್ನು ಹೊರತುಪಡಿಸಿ ಕೆಲವೊಂದಿಷ್ಟು ಕೇಂದ್ರ ಸಚಿವರು ಕೂಡ ಏನು ಬಿಹಾರ, ಉತ್ತರ ಪ್ರದೇಶ ಮತ್ತೆ ಮುಂಬೈ ಏನು ಮಹಾರಾಷ್ಟ್ರದಲ್ಲಿ ಏನು ಸ್ಪರ್ಧೆ ಮಾಡ್ತಿದ್ದಾರೆ, ಅಲ್ಲೂ ಕೂಡ ಸಾಕಷ್ಟು ತೀವ್ರವಾದ ಪೈಪೋಟಿಗಳು ಇದಾವೆ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಇನ್ನು ಮುಖ್ಯವಾಗಿ ಏನು ರಾಯ್ಬರೇಲಿ ಕ್ಷೇತ್ರದಲ್ಲಿ ಬಂದಂತ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಒಂದ್ ರೀತಿ ಗೆಲುವು ಅನ್ನುವಂಥದ್ದು ಕೇಕ್ ವಾಕ್ ಅಲ್ಲ ಅನ್ನುವಂತ ರೀತಿಯಾದಂತಹ ಮಾತುಗಳು ಕೂಡ ಸದ್ಯಕ್ಕೆ ಚರ್ಚೆಯಲ್ಲಿ ಕೇಳಿ ಬರ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ರಾಹುಲ್ ಗಾಂಧಿ ಅವರು 2 ಕ್ಷೇತ್ರಗಳಿಂದ ಕಂಟೆಸ್ಟ್ ಮಾಡಿದ್ರು. ಅದಕ್ಕೆ ಬಹಳಷ್ಟು ಟೀಕಾ ಟಿಪ್ಪಣಿಗಳು ಕೂಡ ವ್ಯಕ್ತವಾಯಿತು. ಪಲಾಯನ ಮಾಡ್ತಾ ಇದ್ದಾರೆ ವಯನಾಡಿನಿಂದ, ರಾಯ್ಬರೇಲಿಯ ಒಂದು ತಾಯಿಯ ಮಡಿಲಿನಲ್ಲಿ ಅವರು ಸೇರ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ ಇತ್ಯಾದಿ ವಿಚಾರಗಳೆಲ್ಲವೂ ಕೂಡ ಪ್ರಸ್ತಾಪ ಆಯಿತು. ಬಟ್ ಆದ್ರೂ 2 ಕಡೆಯಲ್ಲೂ ಕೂಡ ಮುನ್ನಡೆಯನ್ನು ತೋರಿಸ್ತಾ ಇದೆ. ಇನ್ ಕೇಸ್ 2 ಕಡೆಯಲ್ಲೂ ಗೆಲುವು ಆಗಿದ್ದೇ ಆದ್ರೆ ಹಿಂದೆ ತಮ್ಮ ಕೈ ಹಿಡಿದಂತಹ ವಯನಾಡ್ನ ಕೈ ಬಿಡ್ತಾರಾ ರಾಹುಲ್ ಗಾಂಧಿ ಅವರು, ಅಥವಾ ರಾಯ್ಬರೇಲಿ ತಮ್ಮ ತಾಯಿಯ ಒಂದು ಕ್ಷೇತ್ರ, ಸೊ ಹೇಳಿ ಕೇಳಿಯಾದ್ರೂ ತ್ಯಾಗ ಮಾಡಿ ಮಗನಿಗೋಸ್ಕರ ಹೇಳಿದ್ರು ಮತ್ತು ಅಲ್ಲಿ ಪ್ರಚಾರದಲ್ಲಿ ನನ್ನ ಮಗನನ್ನ ನಿಮ್ಮ ಮಡಿಲಿಗೆ ಹಾಕ್ತಾ ಇದ್ದೀನಿ ಅಂತ ಭಾವನಾತ್ಮಕವಾಗಿಯೂ ಕೂಡ ಅವರು ಮಾತುಗಳನ್ನಾಡಿದ್ರು. ಸೊ ಅಲ್ಲಿ ಹಾಗಾದ್ರೆ ಅವರು ತೆರವಾಗ್ತಾರಾ, ಏನ್ ಆಗಬಹುದು ಅನ್ನುವಂತಹ ಒಂದು ಕ್ಯಾಲ್ಕುಲೇಷನ್ ಇದೆ. ಬಟ್ ಲೆಕ್ಕಾಚಾರದ ಪ್ರಕಾರವಾಗಿ ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಗೆಲುವು ಒಂದ್ ಸ್ವಲ್ಪ ಕಷ್ಟನೇ ಇದೆ, ಒಂದು ಟಫ್ ಅಂತೂ ಇದ್ದೇ ಇದೆ ಅನ್ನುವಂತಹ ವಾತಾವರಣ ಸೃಷ್ಟಿಯಾಗಿದೆ. ಅದೇ ರೀತಿಯಾಗಿ ಕಂಗನಾ ರನೌತ್ ಸಿನಿಮಾ ತಾರೆಯರು ಬಂದ ಕೂಡಲೇ ಜನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರಾ, ಅಥವಾ ಮೋದಿ ಅಲೆಯಲ್ಲಿ ಇವರು ಗೆದ್ದುಕೊಳ್ಳಬಹುದಾದಂತಹ ಸಾಧ್ಯತೆ ಇದೆಯಾ ಇತ್ಯಾದಿ ವಿಚಾರಗಳು ಕೂಡ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಅಲ್ಲಿ ಸ್ಪರ್ಧೆ ಕೂಡ ಪ್ರಬಲ ಸ್ಪರ್ಧೆಯೇ ಆಗಿರೋದ್ರಿಂದ ಅಲ್ಲಿಯೂ ಕೂಡ ಒಂದು ಟಫ್ ಫೈಟ್ ಇದೆ. ಆ ಟಫ್ ಫೈಟ್ ನಡುವಣ ಏನಾಗುತ್ತೆ ಅನ್ನುವಂತಹ ಲೆಕ್ಕಾಚಾರ ನೋಡಬೇಕು.